ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಇವತ್ತು ಮಾರ್ನಿಂಗೇ ಮೆಂತ್ಯ ಬಾತ್ ಮಾಡಿದ್ದೆ. ಇಬ್ಬರಿಗೆ ಅಲ್ವಾ, ಸೊ ಅದಕ್ಕೆ ಸಿಂಪಲಾಗಿ ಮೆಂತ್ಯ ಬಾತ್ ಮಾಡ್ಕೊಂಡು ಮಧ್ಯಾಹ್ನ ಏನಾದರೂ ಅದೇ ಸ್ವಲ್ಪ ಜಾಸ್ತಿ ಆಗಿದ್ರೆ ಅದನ್ನೇ ತಿನ್ಕೊತೀವಿ ಅಷ್ಟೇ. ಮತ್ತು ಗಿಡಕ್ಕೆ ನೀರೆಲ್ಲ ಅಕ್ವಾಗಾರ್ಡಿಂದ ಔಟ್ ಆಗುತ್ತಲ್ಲ, ಆ ನೀರು ಸ್ಟೋರ್ ಮಾಡ್ಕೊಂಡು ಬಾಟಲು, ಈ ಸಣ್ಣ ಮಕ್ಳಿದ್ದಾಗ ಆಡ್ತಿದ್ವಲ್ಲ ಬಾಟಲ್ ತೂತಿಟ್ಕೊಂಡು, ಆ ಥರ ತೂತು ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗನೂ ಹಾಕ್ಬೋದಲ್ಲ, ಅವ್ನು ಕ್ಯಾಪ್ ಪಿಚ್ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಅವನು ಹಾಕ್ಲಿ ಅಂದ್ಬಿಟ್ಟು ಹಂಗೆ ಹಾಕಿದ್ದೀನಿ. ಸೊ 4-5 ಲೀಟ್ರ್ ಬಾಟಲ್ ಇರುತ್ತಲ್ಲ, ಅದರಲ್ಲಿ ಸ್ಟೋರ್ ಮಾಡಿ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ. ಸೊ ಗಿಡಕ್ಕೂ ಆಗುತ್ತೆ, ನೀರು ವೇಸ್ಟ್ ಆಗಲ್ಲ ಅದಕ್ಕೆ. ಸೊ ಅವನಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನೆಕ್ಸ್ಟ್ ಯಾಕೋ ಚಕ್ಲಿ ಕೋಡ್ಬಳೆ ತಿನ್ನಬೇಕು ಅನ್ನಿಸ್ತಿತ್ತು ಅಂದ್ಬಿಟ್ಟು ಮನೇಲಿ ಅವನಿಗೂ ಸ್ನ್ಯಾಕ್ಸ್ ಏನಾದರೂ ಇರಲಿ ಬಾಯಾಡೋಕ್ಕೆ, ಎಷ್ಟಿದ್ರೂ ಅದು ಇದು ಕೇಳ್ತಿರ್ತಾರೆ ಮಕ್ಕಳು ಅಂದ್ಬಿಟ್ಟು ಕೋಡ್ಬಳೆ ಮಾಡೋಣ ಅಂದ್ಕೊಂಡೆ. ಕೋಡ್ಬಳೆ ಆದರೆ ತಿಂತಾನೆ. ಚಕ್ಲಿ ಇಲ್ಲ, ಚಕ್ಲಿ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು, ಕೋಡ್ಬಳೆನೇ ಮಾಡಿದೆ. ಅದರಲ್ಲೇ ಚೆನ್ನಾಗಿ ಬಂತು. ಸೊ ಏನಿಲ್ಲ, ಕೋಡ್ಬಳೆಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಜಲ್ಡೆ ಇಟ್ಕೊಬೇಕು. ಸ್ಮೂತಾಗಿ ಜಲ್ಡೆ ಇಟ್ಕೊಂಡು ಉಪ್ಪು ಖಾರ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರು ಕಾಯಿಸ್ಕೊಬೇಕು. ಬಿಸಿ ತುಪ್ಪ ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿರುತ್ತೆ, ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಬೋದು. ಸೊ ತುಪ್ಪ ಇಲ್ಲಾಂದರೆ ಎಣ್ಣೆ, ನಾನು ತುಪ್ಪನೇ ಹಾಕ್ಕೊಂಡು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡೆ. ಕೆಲವರು ನಾರ್ಮಲ್ ನೀರಲ್ಲೇ ಮಿಕ್ಸ್ ಮಾಡ್ಕೊತಾರೆ, ಸ್ವಲ್ಪ ಗರಿ ಇರುತ್ತೆ, ತುಂಬ ದಿನ ಸ್ಟೋರ್ ಮಾಡ್ಬೋದು ಅಂದ್ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲೇ ಮಿಕ್ಸ್ ಮಾಡಿಕೊಂಡು ಈ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಬಿಟ್ಟು ಕರ್ಕೊಳೋದಷ್ಟೇ. ಒಂದು 15 ಡೇಸ್ ಮೇಲೆ ಸ್ಟೋರ್ ಮಾಡ್ಬೋದು. ನನಗೂ ತಿನ್ನಬೇಕು ಅನ್ನಿಸ್ತಿತ್ತು ಅಂತಂದ್ಬಿಟ್ಟು ಸ್ವಲ್ಪ ಮಾಡಿಕೊಂಡೆ. ಮತ್ತು ಖಾಲಿ ಆದಮೇಲೆ ಇನ್ನೊಂದು ಸಲ ಮಾಡ್ಕೊಳ್ಳೋಣ, ಜಾಸ್ತಿ ಮಾಡಿಡೋದು ಬೇಡ. ಈವ್ನಿಂಗ್ ಟೈಮು ತಿನ್ನೋಣ ಅಂದ್ಕೊಂಡು ಮಾಡಿದೆ. ಸೊ ಮೊಳಕೆ ಕಟ್ಟಿದ ಕಾಳು, ಹೆಸ್ರು ಕಾಳು, ಹುಳಿಕಾಳು ಎರಡನ್ನೂ ಮೊಳಕೆ ಕಟ್ಟಿಸೋಣ ಅಂದ್ಬಿಟ್ಟು ಹಿಂದಿನ ದಿನ ನೆನೆಹಾಕಿದ್ದೆ. ಒಂದು ನೈಟ್ ಫುಲ್ಲು ನೆನೆಹಾಕ್ಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗು ಎಲ್ಲ ನೀರೆಲ್ಲ ಬಸಿದ್ಬಿಟ್ಟು ನೆನೆಹಾಕ್ಬಿಟ್ಟು ಮೊಳಕೆ ಕಟ್ಟಿ ಮಾಡಿದ್ದೆ. ನೆಕ್ಸ್ಟು ಬೆಣ್ಣೆ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಸಖತ್ತಾಗಿ ಬಂದಿತ್ತು, ಸೇಮು ಚೆನ್ನಾಗಿ ಬಂದಿತ್ತು ಟೇಸ್ಟು. ರುಬ್ಬಬೇಕಾದ್ರೆ ಮಾತ್ರ ಕಡಲೆಪುರಿ ಹಾಕ್ಕೊಬೇಕು, ಪ್ಲೇನ್ ಕಡಲೆಪುರಿ. ರುಬ್ಬೋಕೆ ಇನ್ನೇನಿಲ್ಲ, ಅಕ್ಕಿ ಮತ್ತು ಉದ್ದಿನಬೇಳೆ 2 ಗ್ಲಾಸ್ ಅಕ್ಕಿ ಹಾಕೊಂಡಿದ್ರೆ 1 ಗ್ಲಾಸ್ ಉದ್ದಿನಬೇಳೆ, ಆ ಥರ ಲೆವೆಲ್ ಹಾಕ್ಕೊಬೇಕು. ತುಂಬ ಚೆನ್ನಾಗಿ ಬಂದಿತ್ತು, ನೀವು ಟ್ರೈ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಹೊಸ ಬ್ಲಾಗ್ ಮೂಲಕ. ಬಾಯ್.